ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಪುರುಷರೇ, ನಿಮ್ಮ ಶಿಶ್ನದ ಆರೋಗ್ಯಕ್ಕೆ ಈ ಕೆಲಸವನ್ನು ತಪ್ಪದೇ ಮಾಡಿ. ಮನುಷ್ಯನ ಪ್ರತಿಯೊಂದು ಅಂಗವೂ ಪ್ರಕೃತಿ ಸಹಜವಾಗಿ ಬೆಳವಣಿಗೆಯಾದಂತೆ ಅದು ಬೆಳವಣಿಗೆಯಾಗುತ್ತಾ ಹೋಗುವುದು. ಇದರಲ್ಲಿ ಮುಖವಾಗಿ ಜನನೇಂದ್ರಿಯವು ಪ್ರೌಢಾವಸ್ಥೆಗೆ ಬರುತ್ತಿರುವಂತೆ ಬದಲಾವಣೆ ಕಾಣುವುದು. ಇದರಲ್ಲಿ ಪ್ರಮುಖವಾಗಿ ಪುರುಷರ ಮುಂದೋಗಲು ಎಂದರೆ ಶಿಶ್ನದ ತುದಿಗೆ ಅಂಟಿಕೊಂಡಿರುವ ಚರ್ಮ. ಇದು ಬಾಲ್ಯದಲ್ಲಿ ಶಿಶ್ನದ ತುದಿಗೆ ಅಂಟಿಕೊಂಡಿರುವುದು. ಆದರೆ ಇದರ ಬಳಿಕ ಅಂದರೆ ಮಕ್ಕಳು ಬೆಳೆದಂತೆ ಇದು ಹಿಂದಕ್ಕೆ ಸರಿಯುವುದು. ಸ್ನೇಹಿತರೆ, ಮುಂದೋಗಲು ಎಂದರೆ ಶಿಶ್ನವನ್ನು ಆವರಿಸಿಕೊಂಡಿರುವಂತಹ ಚರ್ಮದ ಪದರ. ಹುಟ್ಟಿದಾಗ ಮುಂದೋಗಲು ಮತ್ತು ಶಿಶ್ನದ ತಲೆಯು ಲಘುವಾಗಿ ಅಂಟಿಕೊಂಡಿರುವುದು. ಹೆಚ್ಚಿನ ಬಾಲಕರಲ್ಲಿ 5ರ ಹರೆಯದ ವೇಳೆ ಹಿಂದೋಗಲು ಹಿಂದಕ್ಕೆ ಸರಿಯುವುದು ಮತ್ತು ಪ್ರೌಢಾವಸ್ಥೆ ವೇಳೆ 10ರಲ್ಲಿ 9 ಬಾಲಕರ ಶಿಶ್ನದ ಚರ್ಮವು ಸಂಪೂರ್ಣವಾಗಿ ಹಿಂದಕ್ಕೆ ಸರಿಯಲ್ಪಡುವುದು. ಸುನ್ನತಿಗೊಳಿಸದ ಅಥವಾ ಸರಿಯಾಗಿ ಸುನ್ನತೀಕರಿಸದ ಪುರುಷರು ಹಾಗೂ ಹುಡುಗರಲ್ಲಿ 2 ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದು ಫಿಮೋಸಿಸ್ ಮತ್ತು ಪ್ಯಾರಾಫಿಮೋಸಿಸ್ ಎನ್ನುವುದು ಶಿಶ್ನದ ತಲೆಯಿಂದ ಮುಂದೋಗಲು ಹಿಂದಕ್ಕೆ ಸರಿಯದೇ ಇದ್ದಾಗ ಈ ಸಮಸ್ಯೆಯು ಕಾಣಿಸಿಕೊಳ್ಳುವುದು. ಇದನ್ನು ಫಿಮೋಸಿಸ್ ಎಂದು ಕರೆಯುವರು. ಇಂತಹ ಪರಿಸ್ಥಿತಿಯು ಮಕ್ಕಳಲ್ಲಿ ಕಂಡುಬರುವುದು ಮತ್ತು ಅಪರೂಪದ ಸಂದರ್ಭದಲ್ಲಿ ಪುರುಷರಲ್ಲಿ ಕಂಡುಬರುತ್ತದೆ. ಬಾಲ್ಯದಲ್ಲಿ ಎಂದರೆ ಮೊದಲ 5 ವರ್ಷಗಳಲ್ಲಿ ಚರ್ಮವು ಹಿಂದಕ್ಕೆ ಹೋಗದೇ ಇರುವುದು. ಈ ಪರಿಸ್ಥಿತಿಯನ್ನು ಸಾಮಾನ್ಯವಾಗಿ ಫಿಮೋಸಿಸ್ ಎಂದು ಕರೆಯಲಾಗುತ್ತದೆ. ಇದು 5ರ ಕೆಳಹರೆಯದ ಬಾಲಕರಲ್ಲಿ ಕಂಡುಬರುವುದು. 3 ವರ್ಷದ ತನಕ ಇದು ಇರಬಹುದು. ಈ ಸಮಸ್ಯೆಯು ಜನ್ಮಜಾತ ಸಮಸ್ಯೆ ಏನಲ್ಲ, ಆದರೆ ಇದರಿಂದ ಕೆಲವೊಂದು ಸಮಸ್ಯೆಗಳು ಕಂಡುಬರಬಹುದು. ಇದರಲ್ಲಿ ಪ್ರಮುಖವಾಗಿ ಸೋಂಕು ಬರಬಹುದು. ಇದನ್ನು ಬಾಲನಿಟಿಸ್ ಎಂದು ಕರೆಯಲಾಗುತ್ತದೆ. ಇನ್ನು ಪ್ಯಾರಾಫಿಮೋಸಿಸ್ ಸಮಸ್ಯೆಯು ಫಿಮೋಸಿಸ್ಗೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿರುವಂತದ್ದಾಗಿದೆ. ಮುಂದೊಂದು ಹಿಂದಕ್ಕೆ ಸರಿಯಲ್ಪಟ್ಟು ಇದು ಸಿಲುಕಿಕೊಂಡು ಶಿಶ್ನದ ತಲೆ ಭಾಗದಲ್ಲಿ ಊತ ಉಂಟಾಗುವುದು. ಈ ಊತದಿಂದಾಗಿ ಶಿಶ್ನಕ್ಕೆ ಸರಿಯಾಗಿ ರಕ್ತ ಸಂಚಾರವು ಆಗದೇ ಇರಬಹುದು. ಇದರಿಂದ ಶಿಶ್ನದ ಶಾಫ್ಟ್ ಮತ್ತು ತಲೆಯ ಹೊರಭಾಗದಲ್ಲಿ ಗ್ಯಾಂಗ್ ಕಂಡುಬರಬಹುದು. ಪ್ಯಾರಾಫಿಮೋಸಿಸ್ ಸಮಸ್ಯೆಗೆ ತಕ್ಷಣವೇ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಮುಂದೋಗಲಿನ ಶಸ್ತ್ರಚಿಕಿತ್ಸೆ ಅಥವಾ ಸುನ್ನತಿಯಿಂದಾಗಿ ಇಂತಹ ಪರಿಸ್ಥಿತಿಯನ್ನು ತಡೆಯಬಹುದಾಗಿದೆ. ಮುಂದೋಗಲಿನಿಂದಾಗಿ ಬರುವಂತಹ ಫಿಮೋಸಿಸ್ನಿಂದ ಸೋಂಕು ಸ್ವಚ್ಛತೆ ಇಲ್ಲದಿರುವುದು ಮತ್ತು ಮುಂದೋಗಲಿಗೆ ಹಾನಿಯಾಗುವುದು. ಯಾವುದೇ ರೀತಿಯ ಪರಿಸ್ಥಿತಿ ಅಥವಾ ಚಟುವಟಿಕೆಯು ದೀರ್ಘಕಾಲದ ಮುಂದೋಗಲಿನ ಹಿಮ್ಮುಖಕ್ಕೆ ಕಾರಣವಾಗಬಹುದು. ಇದರಿಂದಾಗಿ ಪ್ಯಾರಾಫಿಮೋಸಿಸ್ ಬರಬಹುದು. ಈ ಸಮಸ್ಯೆಗೆ ಪ್ರಮುಖ ಕಾರಣಗಳನ್ನು ನೋಡೋದಾದ್ರ ಇದಕ್ಕಿಂತ ಹೆಚ್ಚು ಶಿಶ್ನದ ಸುನ್ನತೀಕರಣ ಸರಿಯಾಗಿ ಮಾಡದೆ ಇರುವುದು, ಇದಕ್ಕಿಂತ ಹೆಚ್ಚು ಬ್ಲೇಡರ್ ಕ್ಯಾಥರೇಟ್ಸ್ ಪದೇ ಬಳಕೆ, ಇದಕ್ಕಿಂತ ಹೆಚ್ಚು ಸಹಿತ ಬಲವಾದ ಲೈಂಗಿಕ ಚಟುವಟಿಕೆ, ಇದಕ್ಕಿಂತ ಹೆಚ್ಚು ಹಿಮ್ಮುಖವಾದ ಬಳಿಕ ಕೆಲವೊಮ್ಮೆ ಮುಂದೋಗಲು ಮರಳಿ ತನ್ನ ಸ್ಥಾನಕ್ಕೆ ಬರದೆ ಇರಬಹುದು. ವಯಸ್ಸಾದವರಲ್ಲಿ ಇದನ್ನು ಸ್ವಯಂವಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಮುಂದೋಲಿನ ಸಮಸ್ಯೆಯನ್ನು ಎದುರಿಸಿದ್ದರೆ ಆಗ ಮುಂದೋಗಲು ಊತಗೊಂಡಿರುವುದು ಕಂಡುಬರುವುದು. ಇದರಿಂದ ನೀವು ಇದೊಂದು ಸಮಸ್ಯೆ ಎಂದು ಪರಿಗಣಿಸಬಹುದು. ಫಿಮೋಸಿಸ್ ಇರುವಂತಹ ಹುಡುಗರಲ್ಲಿ ಯಾವುದೇ ಒಂದು ಅಥವಾ ಎಲ್ಲಾ ರೀತಿಯ ಲಕ್ಷಣಗಳು ಕಂಡುಬರುವುದು. ಅವುಗಳು ಯಾವುವು ಅಂದರೆ ಮೂತ್ರ ವಿಸರ್ಜನೆ ವೇಳೆ ನೋವು, ಮೂತ್ರದಲ್ಲಿ ರಕ್ತ ಬರುವುದು, ಶಿಶ್ನದಲ್ಲಿ ನೋವು. ಪ್ಯಾರಾಫಿಮೋಸಿಸ್ ಇರುವಂತಹ ಪುರುಷರಲ್ಲಿ ಈ ಕೆಳಗಿನ ಲಕ್ಷಣಗಳು ಕಂಡುಬರಬಹುದು. ಶಿಶ್ನ ನೋವು ಅಂದರೆ ವಿಶೇಷವಾಗಿ ಜನನಾಂಗದ ತುದಿ ಭಾಗದಲ್ಲಿ ಕಂಡುಬರುವುದು. ಶಿಶ್ನವು ಬಣ್ಣ ಕಳೆದುಕೊಳ್ಳುವುದು. ಈ ಪರಿಸ್ಥಿತಿಯು ಶಿಶ್ನಕ್ಕೆ ಸರಿಯಾಗಿ ರಕ್ತ ಸಂಚಾರವಾಗದೇ ಇರುವಾಗ ಕಂಡುಬರುವುದು. ಇದರಿಂದ ಶಿಶ್ನವು ತುಂಬಾ ಬಿಳಿ, ನೀಲಿ, ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.